ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಸಾಟರ್ಡೆ ನೈಟ್ ಇವಾಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ, ಚಿಕ್ಕ ಮಗ, ಆ್ಯಂಡ್ ಮೈ ದೊಡ್ಡ ಮಗ, ನನ್ನ ಹಸ್ಬೆಂಡ್. ಇವಾಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ಕೃಷ್ಣಕೇಶವಾಗಿ ಬಂದಿದ್ದೀವಿ ಡಿನ್ನರ್ಗೆ ಅಂತ. ಸೊ ನೋಡೋಣ ಫುಡ್ ಹೇಗಿದೆ. ಸೊ ಇವಾಗ ಹೊರಟ್ವಿ ಅಲ್ಲಿಗೆ. ನೋಡಿರ್ತೀರ ಡಿನ್ನರ್ ಹೋಗಿದ್ವಿ. ಸೊ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಎಲ್ಲ ತುಂಬ ಗಲಾಟೆ ಇತ್ತು, ವೀಕೆಂಡ್ ಆಗಿರೋದ್ರಿಂದ. ವಿಡಿಯೋ ಎಲ್ಲ ವಾಯ್ಸ್ ಓವರ್ ಕೊಟ್ಟರು ಕೂಡ ಗಜಿ ಅಂತ ಕೊಡ್ತೀನಿ. ಹಾಗೆ ನನ್ನ ಮಗ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ. ಬಟ್ ಅವ್ನು ತುಂಬ ಸ್ಟಾಫ್ಸ್ ಹತ್ರ ಎಲ್ಲ ಹೋಗ್ತೀವಿ. ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ವಿ. ಬಟ್ ಅವನು ತುಂಬ ನಗ್ತಾ. ಚಿರಣ್, ಹಾಯ್ ಚಿರಣ್. ಇನ್ನೆಲ್ಲ ಸುಮ್ಮನೆ ಆರ್ಡ್ರ್ ಮಾಡಿ ಆಮೇಲೆ ನಾವು ಇದಕ್ಕೆ ಹೊಸ ಹೋಟೆಲ್ ಇದು, ಬಟ್ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಕೋಲಾರ ಬೇರೆ ಇದೆ. ಸೊ ನನಗೆ ತಿನ್ನಬೇಕು ಅಂತ ಹೇಳ್ತಾ ಆಯಿತು, ಅದನ್ನು ಕೊಡ್ಸೋಣ ನೋಡೋಣ ಅಂತ ಹೋದೆ. ನನಗೆ ಒಂದು ಜಾಸ್ತಿ ಆಗಿ ಏನು ಮಾಡೋದಂತ ಹೇಳಿ ಡಾಕ್ಟರ್ ಸಿಗ್ತಾರೆ. ಅವತ್ತು ಮಂಡೇ ಆಗಿದ್ದರಿಂದ ಡಾಕ್ಟರ್ ಸಿಗ್ತಾರೆ. ಸೊ ಹೋಗಿ ತೋರಿಸ್ಕೊಂಡು ಬಂದ್ಬಿಡೋಣ, ಸುಮ್ಮನೆ ರಿಸ್ಕ್ ಬೇಡ. ವೀಸಿಂಗ್ ಥರ ಬಂದುಬಿಟ್ಟಿದ್ದೀವಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಆಮೇಲೆ ಸರಿ ಅಂದ್ಬಿಟ್ಟು ಹೊರಟ್ವಿ. ಬಂಗಾರ ಆ 16 ತೊಗೊಬಿಡೋಣ ಬಂಗಾರ, ಇದು ರೆಡಿ ಆದ್ರೂ. ಹಾಂ, ಆ ಅಣ್ಣಂಗೆ ಹೇಳು ಇದನ್ನೂ ತಿಂಗಳು EMI ಕಟ್ಕೊಡ್ತೀನಿ ಅಂತ. ಅರ್ಜೆಂಟೇನಿಲ್ಲ, ಇಟ್ಸ್ ಓಕೆ ಅಂತ ಹೇಳಿದ್ರು. ಆಮೇಲೆ ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಕೆಮ್ಮೆಲ್ಲ ಕಮ್ಮಿ ಆಯಿತು, ಸ್ವಲ್ಪ ವೀಸಿಂಗ್ ಇದೆ ಇನ್ನು. ಹಾಗೆಯೇ ಮಾರ್ನಿಂಗು ನಾನು ಪಾಪು ಕಳಿಸಿ ಸಾರಿ. ನೆಕ್ಸ್ಟು ಸ್ವಲ್ಪ ಆವಾಗಡೆಲ್ಲ ಹಣ್ಣಾಗ್ಬಿಟ್ಟಿತ್ತು, ಸುಮ್ಮನೆ ಕಾಸ್ಟ್ಲಿ ಅಲ್ವಾ, ಫ್ರೂಟ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಅಲ್ವಾ, ಅದು ಸುಮ್ಮನೆ ಹಾಗೆ ಅಂತೂ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಮಿಲ್ಕ್ ಶೇಕ್ ಮಾಡಿದೆ. ನನ್ನ ಹಸ್ಬೆಂಡು ನಾನು ಅವರು ರಜಾ ಹಾಕ್ಕೊಂಡಿದ್ರು, ಸೊ ಹೋಗಿರಲಿಲ್ಲ ಅವರು ಡ್ಯೂಟಿಗೆ. ಪಾಪು ಹಿಂಗೇನು ಅಂತ ನೋಡೋಣ ಅಂದ್ಬಿಟ್ಟು, ಸೊ ಹಂಗೇ ಅವನಿಗೆ ಎಲ್ಲ ಔಷಧಿ ಎಲ್ಲ ಹಾಕಿ ಸ್ವಲ್ಪ ನಿದ್ದೆ ಮಾಡ್ತಾನೆ. ಮಧ್ಯೆ ಕೆಮ್ಮು ಬಂದುಬಿಡುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಅಪ್ಪ ಏನೂ ಆಗಬಾರ್ದಪ್ಪ, ಒಂದು ಜ್ವರ ಕೆಮ್ಮು ನೆಗಡಿ ಆಗಿಬಿಟ್ರೆ ತುಂಬ ಹಿಂಸೆ. ಏನಕ್ಕೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ಇದು ಆಲ್ರೆಡಿ ಸೆಕೆಂಡ್ ಥರ್ಡ್ ಟೈಮ್ ಆಗ್ತಿರೋದು ಇವನಿಗೆ. ಅಂದರೆ ಕೆಮ್ಮಾಗುತ್ತೆ, ಆಮೇಲೆ ವೀಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಿಜವಾಗ್ಲೂ ನಮ್ಗೆ ಒಂಥರ ಗಾಬರಿನೇ ಆಗಿಬಿಡುತ್ತೆ. ವೀಸಿಂಗ್ ಹಿಂಗೆ ಅಂದರೆ ಎದೆ ಹತ್ರ ಕುಯ್ ಕುಯ್ ಅಂತ ಶಬ್ದ ಬರ್ತಾ ಇರುತ್ತೆ. ಸೊ ಸಖತ್ತು ಅಲ್ಲೇ ಒಂದು 2 ಡೇಸಿಂದ ನಾವು ನಿದ್ದೆನೇ ಮಾಡಿರಲಿಲ್ಲ ಸರಿಯಾಗಿ. ಪಾಪುನೂ ಮಲಗ್ತಾ ಇರಲಿಲ್ಲ, ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ. ಸೊ ಹಾಗೇ ಹೋಯಿತು. ಆಮೇಲೆ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಟಿಫನ್ ಮಾಡಿದ್ದೆ, ಚಪಾತಿನ. ಮತ್ತು ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಾಗೆಯೇ ಉಪ್ಸಾರು ಮಾಡಿ, ನೆಕ್ಸ್ಟು ಉಪ್ಸಾರು ಜೊತೆಗೆ ಅದೇ ಯಾವಾಗಡೆ ಮಿಲ್ಕ್ ಶೇಕ್ ಕುಡಿದಿದ್ವಲ್ಲ, ಸೊ ಸ್ವಲ್ಪ ನಿಧಾನಕ್ಕೆ ಊಟ ಮಾಡೋಣ ಅಂತ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ನಾನು ಮಾಡ್ತಾಯಿದ್ದೆ, ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಇದು ಮಾತಾಡೋಕ್ಕೆ ಅಂತ. ನಿಮ್ಮ ಮನೇಲಿ ಯಾರಿಗಾದ್ರೂ ಹಾಗೆ ವೀಸಿಂಗ್ ಆಗ್ತಿತ್ತಾ ಮಕ್ಕಳಿಗೆ? ಏನು ಇದು ಮಾಡ್ತಾಯಿದ್ರು, ತುಂಬ ದಿನ ಇತ್ತಾ ಅಂತ ಯಾರಾದರೂ ಕಮೆಂಟ್ ಮಾಡಿ ಹೇಳಿ ನನಗೆ.
ಸೊ ಹೀಗೇ ಫೈನಲಿ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ನೋಡೋಣ ಹೇಗೆ ಏನು ಅಂತ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ 5 ಡೇಸ್ ಆದಮೇಲೆ ರಿವ್ಯೂ ಹೇಳಿದ್ದಾರೆ, ಹೋಗಬೇಕು, ತೋರಿಸ್ಕೊಂಡು ಬರಬೇಕು. ನೋಡಿ ನಮ್ಗೆ ಇದೇ ಆಗ್ತಿದೆಯಲ್ಲ, ಒಂಥರ ಹಾಸ್ಪಿಟಲ್ ಅಂದ್ರೇ ಭಯ ಬಂದುಬಿಟ್ಟಿದೆ ಇವಾಗ. ಒಂಥರ ಭಯ ಆಗುತ್ತೆ ಹಾಸ್ಪಿಟಲ್ಗೆ ಹೋದರೆ. ಅಲ್ಲೂ ತುಂಬ ಮಕ್ಕಳಿರ್ತಾರೆ, ಅಲ್ಲೂ ಸುಮ್ಮನೆ ಸೌಂಡು, ಮಕ್ಕಳಿಗೆ ಕಂಫರ್ಟ್ ಇರಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಡೈಲಿ ವಿಶಾಲ್ ಮಾರ್ಟ್ಗೆ ಹೋಗಿದೆ, ತುಂಬ ಚೆನ್ನಾಗಿದೆ, ಹೋಗ್ಬೋದು ಡೈಲಿ ಕಡೆ ಹೊರಗಡೆ ಹೋಗ್ತೀನಿ ಹಾಕೊಂಡೋಗೋ ಥರ ಮತ್ತು ಸ್ಕೂಲ್ಗೆಲ್ಲ ಹೋದರೆ ಚೆನ್ನಾಗಿರುತ್ತೆ, ಹೋಗ್ಬೋದು. ಸೊ ಹಾಗೆ ಒಂದು ಸ್ವಲ್ಪ ಬಟ್ಟೆಗಳು ತೊಗೊಂಡೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.